ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಿನ್ನೆನ ವಿಡಿಯೋದಲ್ಲಿ ನಾನು ಹೋಮ್ ಮೇಡ್ ಚಾಕ್ಲೇಟ್ಸ್ಗಳನ್ನು ಹೇಗೆ ಮಾಡಬೇಕು ಹೇಳೋಂಥ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಹಾಗೆ ಇವತ್ತು ನೀವು ಕೇಕ್ ಹೇಗೆ ಮಾಡಬೇಕು ಹೇಳೋದನ್ನು ಕಂಪ್ಲೀಟಾಗಿ ನೋಡ್ಕೊಳ್ಬೋದು. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು, ರೆಸಿಪಿಗಳು, ಹಳ್ಳಿ ವೀಡಿಯೋಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಐಸಿಂಗ್ ಮಾಡ್ಲಿಕ್ಕೆ ವಿಪ್ಪಿಂಗ್ ಕ್ರೀಮ್ ಅಂತ ಸಿಗ್ತದೆ. ಅದು ನಾನ್ ಡೈರಿ ಆಗಿರ್ತದೆ, ಡೈರಿ ಪ್ರಾಡಕ್ಟ್ ಅಲ್ಲ, ಹಾಲಿನ ಪ್ರಾಡಕ್ಟ್ ಅಲ್ಲ, ನಾನ್ ಡೈರಿ ಪ್ರಾಡಕ್ಟ್. ಅದನ್ನ ನಾವು ಯೂಸ್ ಮಾಡ್ಕೊಂಡು ಈಗ ನೀವು ಕಪ್ ಕೇಕ್ ಮಾಡ್ತೀರಲ್ಲ, ಅದ್ರ ಮೇಲಿಂದ ನಿಮ್ಗೆ ಏನಾದ್ರು ಐಸಿಂಗ್ ಬೇಕಂದ್ರೆ ಅದನ್ನ ನಾವು ಫಸ್ಟ್ ಮಾಡ್ಕೋಬೇಕು. ಅದನ್ನ ಮಾಡ್ಕೋಬೇಕು ಅಂದ್ರೆ ಅದಕ್ಕೊಂದು ಕ್ರೀಮ್ ಇದೆ. ಆ ಕ್ರೀಮ್ ಫಸ್ಟ್ ವಿಪ್ ಮಾಡ್ಕೋಬೇಕು. ಅದನ್ನ ವಿಪ್ ಮಾಡ್ಕೊಂಡು ಫ್ರಿಜ್ ಅಲ್ಲಿ ಇಟ್ಕೊಳ್ಳೋಣ. ಆಮೇಲೆ ನಾವು ಕೇಕ್ ಮಾಡೋದು ಹೆಂಗಂತ ತೋರಿಸ್ತೀನಿ. ಆಮೇಲೆ ಅದ್ರ ಮೇಲ್ಗಡೆ ಅದನ್ನ ಹೆಂಗ್ ಹಾಕೋದಂತ ಹೇಳ್ಕೊಡ್ತೀನಿ. ಐಸ್ ಕೇಕ್ ಅಂದ್ರೆ ಕಪ್ ಕೇಕ್ ಮೇಲೆ ಐಸಿಂಗ್ ಮಾಡೋದು. ಮತ್ತೆ ಆಮೇಲೆ ನಿಮ್ಗೆ ಒಂದು ಲಾಸ್ಟಿಗೆ ಒಂದು ಕೇಕ್ ಹೇಳ್ಕೊಡ್ತೀನಿ ನಾನು. ಇದನ್ನ ನೀವು ಫ್ರೀಜರ್ ಅಲ್ಲಿ ಸ್ಟೋರ್ ಮಾಡ್ಬೇಕು. ಫ್ರೀಜರ್ ಅಲ್ಲಿ ಸ್ಟೋರ್ ಮಾಡ್ಬೇಕಾದ್ರೆ ಒಂದ್ 2 ತಾಸಿನ ಮೊದಲು ತೆಗೆದು ಹೊರಗಡೆ ಇಟ್ಕೊಂಡು, ಅದು ಗಟ್ಟಿ ಐಸ್ ಫಾರ್ಮ್ ಆಗಿರ್ತದೆ, ಐಸ್ ಆಗಿರ್ತದೆ. ಐಸ್ ಅಲ್ಲಿ ನಮ್ಗೆ ವಿಪ್ ಮಾಡ್ಲಿಕ್ಕೆ ಬರಲ್ಲ. ಅದನ್ನ ನಾವು ಲಿಕ್ವಿಡ್ ಫಾರ್ಮ್ ಮಾಡ್ಕೋಬೇಕು. ಲಿಕ್ವಿಡ್ ಫಾರ್ಮ್ ಮಾಡ್ಕೊಂಡು ಫ್ರೀಜರ್ ಇಂದ ತೆಗೆದು ಒಂದ್ ಈ ತರ ಪಾತ್ರೆಗೆ ಹಾಕೊಂಡು, ಅದು ಗಟ್ಟಿ ಇರ್ಬೇಕಾದ್ರೆ ಪಾತ್ರೆಗೆ ಹಾಕೊಂಡು ಅದನ್ನ ಲಿಕ್ವಿಡ್ ಮಾಡ್ಕೋಬೇಕು. ಲಿಕ್ವಿಡ್ ಮಾಡ್ಕೊಂಡು ಚಿಲ್ಡಿರ್ಬೇಕು. ಚಿಲ್ಡಿರ್ಬೇಕಾದ್ರೆ ಅವಾಗ್ಲೇ ವಿಪ್ ಮಾಡ್ಬೇಕು. ಥಂಡಾದ್ರೆ ಹೊರಗಡೆ ರೂಮ್ ಟೆಂಪರೇಚರ್ ಇದ್ರೆ ವಿಪ್ಪಿಂಗ್ ಬರಲ್ಲ. ಕೋಲ್ಡ್ ಇರ್ಬೇಕು. ಫ್ರೀಜರ್ ಇಂದ ಹೊರಗೆ ಇಡ್ಬೇಕು. ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರ್ಬೇಕು. ಇದನ್ನ ನೀವೀಗ ಫ್ರೀಜರ್ ಅಲ್ಲಿ ಇಟ್ರೆ ಐಸ್ ಕ್ರೀಮ್ ತರ ಆಗಿರ್ತದೆ. ಐಸ್ ಕ್ರೀಮ್ ತರ ಇರೋದನ್ನ ಜ್ಯೂಸ್ ಟೈಪ್ ಮಾಡ್ಕೋಬೇಕು. ಅದು ಚಿಲ್ಡ್ ಇರ್ಬೇಕು. ಅವಾಗಷ್ಟೇ ವಿಪ್ ಮಾಡ್ಲಿಕ್ಕೆ ಬರುತ್ತೆ. ನಾನು ಇಡ್ಲಿಲ್ಲ ಇದು. ಮತ್ ನೀವೇನ್ ಯಾವ್ದ್ರಲ್ಲಿ ವಿಪ್ ಮಾಡ್ತೀರಾ ಸ್ಟೀಲ್ ಪಾತ್ರೆ ಆಗ್ಬೇಕು, ಬೇರೆ ಯಾವ್ದ್ರಲ್ಲೂ ಬರಲ್ಲ. ಸ್ಟೀಲ್ ಪಾತ್ರೆ ಸ್ವಲ್ಪ ಹಿಂಗ ಅಗ್ಲಕ್ ತಗೊಳ್ಳಿ. ನೀವು ಫ್ರಿಜ್ ಅಲ್ಲಿ ಇಟ್ಟಿರಿ. ಅದು ಸ್ವಲ್ಪ ಚಿಲ್ಡ್ ಇದ್ರೆ ಇದನ್ನ ಹಾಕಿ ಕೆಳಗಡೆ ಬೇಕಿದ್ರು ಐಸ್ ಹಾಕೊಳ್ಬಹುದು. ಇಟ್ಕೋಬಹುದು. ಕೆಳಗಡೆ ಐಸ್ ಸೆಕೆಗಾಲದಲ್ಲೆಲ್ಲ ಬೇಕಾಗುತ್ತೆ ಐಸ್ ಎಲ್ಲ. ಅವಾಗ ನೀವು ಐಸ್ ಹಾಕೊಂಡು ಇಟ್ಕೋಬೇಕು. ಐಸ್ ಬೇಕಂದ್ರೆ ಇಟ್ಕೊಳ್ಳಿ. ಇಷ್ಟು ಗೊತ್ತಾಯ್ತಲ್ಲ. ಮಾಡ್ಕೋತೇನೆ. ಅದಾದ್ರೆ ನಾ ಶಾಪಿಂಗ್ ಡೈರೆಕ್ಟ್ ತಂದ. ಈಗ ಕೇಕ್ ಟಿನ್ ಬೇಕು, ಈ ತರದೇ ಬೇಕು. ಇದೀಗ 1/2 ಕಿಲೋ ಬೇಕ್ ಮಾಡ್ಲಿಕ್ಕೆ. 1/2 ಕಿಲೋ ಮಾಡ್ಲಿಕ್ಕೆ 6 ಇಂಚ್ ಟಿನ್ ಅಂತಾರೆ ಇದಕ್ಕೆ, ಅಲ್ಯೂಮಿನಿಯಂ ಇದು ಇಲ್ಲಿ ಸಿಗ್ತದೆ ನಿಮ್ಗೆ. TSS ಅಲ್ಲೆಲ್ಲ ಸಿಗ್ಬಹುದೇನೋ. ಆ ಬೇಕಿಂಗ್ ಶಾಪ್ ಅಲ್ಲೂ ಕೇಳಿ ನೋಡ್ರಿ. ಹೌದು. ಇದು 1/2 ಇಂಚು, 1/2 ಕಿಲೋ ಬೇಕ್ ಮಾಡ್ಲಿಕ್ಕೆ 6 ಇಂಚು. ಇನ್ನು 8 ಇಂಚು 7 ಇಂಚಲ್ಲೆಲ್ಲ 1 ಕಿಲೋ ಬೇಕ್ ಮಾಡ್ಬೋದು. ನಾನೀಗ 1/2 ಕಿಲೋ ನಿಮ್ಗೆ ಬೇಕ್ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಇದಕ್ಕೆ ನೀವು ಈ ತರ ಆಯಿಲ್ ತಗೊಂಡು ಅದಕ್ಕೂ ಗ್ರೀಸ್ ಮಾಡ್ಕೋಬೇಕು ಒಂದ್ಸಲ ಫುಲ್. ಸ್ವಲ್ಪ ಆಯಿಲ್, ಇಲ್ಲ ರಿಫೈಂಡ್ ಆಯಿಲ್ ಅಥವಾ ಬಟರ್ ಏನಾದ್ರು ಆಯಿಲ್ ಹಾಕೊಂಡು ಇದರಿಂದ ಹಿಂಗ್ ಗ್ರೀಸ್ ಮಾಡೋದು. ಫುಲ್ ಮೋಲ್ಡಿಗೆ ತಾಗ್ಬೇಕದು. ಕಾಣಿಸ್ತಾ ಇದೆಯಲ್ಲ. ಬೇಕಿಂಗ್ ಸೋಡಾ ಅಂಡ್ ಬೇಕಿಂಗ್ ಪೌಡರ್. ಮತ್ತೆ ನಾನು ಚಾಕ್ಲೇಟ್ ಕೇಕಿನ ಸ್ಪಾಂಜ್ ತೋರಿಸ್ತೀನಿ ನಿಮ್ಗೆ. ನೀವು ವೆನಿಲಾ ಕೇಕ್ ಮಾಡ್ಬೇಕಾದ್ರೆ ಕೋಕೋ ಪೌಡರ್ ಸ್ಕಿಪ್ ಮಾಡಿದ್ರೆ ಮತ್ತೆಲ್ಲ ಸೇಮ್. ಕೋಕೋ ಪೌಡರ್ ನಾನು ಏನ್ ಹಾಕ್ತೀನಲ್ಲ ಅದು ನೀವು ಹಾಕೋದು ಬೇಡ. ಅದು ವೆನಿಲಾ ಎಸೆನ್ಸ್ ಹಾಕ್ಬೇಕೀಗ ನಾನು ತೋರಿಸ್ತೀನಿ. ಬೇಕಿಂಗ್ ಪೌಡರ್, ಕೋಕೋ ಪೌಡರ್ ಮೆಜರ್ಮೆಂಟ್ ಹೇಳ್ತೀನಿ. ಯಾರೊಬ್ರು ಹೇಳ್ತೀರಾ ಕೊಟ್ರೆ ಹಾಕೊಂಡು ವೇವ್ ಮಾಡೋದಿಗೆ. ಝೀರೋ ಮಾಡ್ಕೊಂಡ್ಬೇಕು. ಪ್ರತಿ ಸಲ ನೀವೇನ್ ಹಾಕೋದಾದ್ರೂ ಬಟ್ 0 ಮಾಡ್ಕೊಂಡೆ ಐಟಮ್ ಹಾಕ್ಬೇಕು. 100 ಗ್ರಾಮ್ ಮೈದಾ ಇದೆಯಲ್ಲ, 100 ಗ್ರಾಮ್ ಮೈದಾ ಹಾಕೋಬೇಕು. ಪೌಡರ್ ಹಾಫ್ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್. ಕಪ್ ಮೆಜರ್ಮೆಂಟ್ ಅಲ್ಲಿ ಬರುತ್ತೆ. 1/2 ಟೇಬಲ್ ಸ್ಪೂನ್, 1/2 TSP, 1 ಟೇಬಲ್ ಸ್ಪೂನ್, ಇಲ್ಲಿ ಬರ್ತಿರ್ತದೆ 1/2 ಟೀ ಸ್ಪೂನ್ ಅಂತ ಹೇಳಿ. ಇದ್ರಲ್ಲಿ 1/2 ಟೀ ಸ್ಪೂನ್ ಹೆಂಗ್ ಹಾಕೋಬೇಕಂದ್ರೆ ಈ ತರ ನೀವು ತಗೊಂಡು ಇದನ್ನ ಪ್ಯಾಟರ್ನ್ ಮಾಡ್ಕೋಬೇಕು. ಹಿಂಗ್ ಲೆವೆಲ್ ಮಾಡ್ಕೊಂಡು ಇದ್ರಲ್ಲಿ 1 ಚಮಚನ ಇದನ್ನ ಹಾಕ್ಬೇಕು. ಹಿಂಗ್ ಮಾಡ್ಕೊಂಡು ಫುಲ್ ಹಾಕೋದಲ್ಲ, ಅದ್ ಹಿಂಗ್ ಪ್ಯಾಟರ್ನ್ ಮಾಡ್ಕೊಂಡು ಹಾಕ್ಬೇಕು. ಗೊತ್ತಾಯ್ತಾ ಇಷ್ಟು? ಆಮೇಲೆ ಇದಕ್ಕೆ ಬೇಕಿಂಗ್ ಸೋಡಾ ಹಾಕ್ಬೇಕು. ಅದನ್ನು ನೀವು ಕರ್ಡಲ್ ಬೇಕಾದ್ರೂ ಹಾಕೋಬಹುದು, ಇದ್ರಲ್ಲಿ ಬೇಕಾದ್ರೂ ಹಾಕ್ಬೋದು. ನಾವ್ ಆಮೇಲೆ ಕರ್ಡಲ್ ಹಾಕೊಳ್ಳೋಣ. ಸೋಡಾ ಅದ್ರಲ್ಲಿ ರೈಸ್ ಆಗಲಿ. ಇದಷ್ಟೇ ಹಾಕೋತೀನಿ ನಾನು. ಅದಷ್ಟನ್ನ ಹಾಕೊಂಡು ಇದನ್ನ ಡ್ರೈ ಇಂಗ್ರೀಡಿಯೆಂಟ್ಸ್ ಏನಿದೆ ಇದನ್ನ ಸೀವ್ ಮಾಡ್ಬೇಕು. 2 ಸಲ ಆದ್ರೂ ಮಾಡ್ಬೇಕು. ಇವಾಗ ನಾವು ಒಂದೇ ಸಲ ಮಾಡ್ತೀನಿ. 2 ಸಲ ಮಾಡಿ
ನೀವು 2 ಸಲ ಮಾಡ್ಕೊಂಡ್ರೆ ಮಿಕ್ಸ್ ಆಗ್ಬೇಕು ಅಂತ ಅದಷ್ಟೇ. ರೆಡಿ ಮಾಡಿದ್ರೆ ನಾವು ಹಿಂಗ ಮಿಕ್ಸ್ ಮಾಡ್ಕೊಂಡಾಗ ಈಸಿ ಗಂಟು ಬರಲ್ಲ ಅಂತ ಅಷ್ಟೇ. ಈಸಿ ಮಿಕ್ಸ್ ಆಗ್ಲಿ ಅಂತ. ಇಷ್ಟು ಗೊತ್ತಾಯ್ತಲ್ಲ. ಇವರು ದೇಸಾಯಿ ಫೌಂಡೇಶನ್ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಉಮೇಶ್ ಅಂತ ಹೇಳ್ಕೊಂಡು ಅವ್ರ ಕಾರ್ಯಕ್ರಮ ನಡೀತಾ ಇದೆನೋ ಇಲ್ಲೋ ಅಂತ ಸರ್ಪ್ರೈಸ್ ವಿಸಿಟ್ ಬಂದಿದ್ದಾರೆ. ಹೇಗ್ ಅನ್ಸ್ತಾ ಇದೆ ಅಲ್ಲೇ ಕೂತಲ್ಲೇ ಹೇಳಿ ಕಾರ್ಯಕ್ರಮ ಹೇಗ್ ಅನ್ಸ್ತಾ ಇದೆ ಅಂತ. ಚೆನ್ನಾಗಿದೆ ಸರ್. 3 ದಿನ ಇನ್ನೂ ಸಾಲೋದಿಲ್ಲ ನಮ್ಗೆ. ಏನ್ ಮಾಡ್ತೀರಿ 3 ದಿನ ಮಾಡ್ಕೊಂಡಾದ್ಮೇಲೆ? ಅಲ್ಲ, ಫುಲ್ ಕಲ್ತ್ರೆ ಮಾತ್ರ ನಾವೇನಾದ್ರೂ ಮಾಡಬಹುದು. ಕಲ್ತಿರೋದನ್ನ ಏನ್ ಮಾಡ್ತೀರಿ? 2 ದಿನ ಕಲ್ತ್ರಲ್ಲ, ಈಗ ಏನ್ ಮಾಡ್ತೀರ ಅದನ್ನ? ನಿನ್ನೆ ಚಾಕ್ಲೇಟ್ ಕಲ್ತಿದ್ವಾ? ಬಂತು ನಮ್ಗೆ. ಅಲ್ಲ, ಮನೆಗೆ ಹೋಗಿ ಟ್ರೈ ಮಾಡಿದ್ರ? ನಮ್ಗೆ ಐಟಮ್ ಬೇಕಲ್ಲ, ಐಟಮ್ ತಂದ್ಕೋಬೇಕು. ನಾವು ಈಗ ಚಾಕ್ಲೇಟ್ ಕಲ್ತ್ರಲ್ಲ ನಿನ್ನೆ, ಏನ್ ಮಾಡ್ತೀರಿ? ರೆಡಿ ಆಗ್ತದೆ. ತೊಂದ್ರೆ ಇಲ್ಲ, ಮಾಡಿ. ಚಾಕ್ಲೇಟ್ ಕಲ್ತಿರೋದನ್ನ ಏನ್ ಮಾಡ್ತೀರಿ ಈಗ? ಮಾಡ್ಬೇಕಂತಿದೆ ಮುಂದೆ ಒಂದ್ ಸ್ವಲ್ಪ ಏನಾದ್ರು ಹೋಮ್ ಮೇಡ್ ಚಾಕ್ಲೇಟ್ ಹೇಳ್ಕೊಂಡು ಒಂದ್ ಸ್ವಲ್ಪ ಏನಾದ್ರು ಮಾಡ್ಬೇಕಂತ ಇದೆ ಅಷ್ಟೇನೋ ಮಾಡ್ತೀರಾ? ನಮ್ಗೆ 25 ಜನರಲ್ಲಿ 25 ಜನ ಇದ್ದೀರಲ್ಲ, ಕನಿಷ್ಠ 20 ಜನ ಚಾಕ್ಲೇಟ್ ಮಾಡಿ ಸೇಲ್ ಮಾಡಿ. ಹೇಳಿ. ಅದು ಕರ್ಡ್ ಎಷ್ಟಿದೆ ಹೇಳಿ? 125 ಗ್ರಾಮ್. 125 ಗ್ರಾಮ್ ಇದನ್ನ ಟೇರ್ ಮಾಡ್ಕೋಬೇಕು. ಈಗ ಏನ್ ಹಾಕೋಬೇಕಾದ್ರೆ 0 ಮಾಡ್ಕೊಂಡೆ 125 ಗ್ರಾಮ್ ಕರ್ಡ್ ಹಾಕ್ಬೇಕು. ಇವಾಗ ಕರ್ಡ್ ರೆಸಿಪಿ ಹೇಳ್ತಾ ಇದ್ದೀನಿ ನಾನು. ಇದು ಚಾಕ್ಲೇಟ್ ಕೇಕಿಗೆಲ್ಲ ಸ್ಪಾಂಜ್ ಚೆನ್ನಾಗಿ ಬರುತ್ತೆ. ಪೌಡರ್ ಅವಾಗ ಹಾಕ್ಲಿಲ್ಲಲ್ಲ, ಇವಾಗ 1/2 ಟೀ ಸ್ಪೂನ್ ಇದೆಯಲ್ಲ, 1/2 ಟೀ ಸ್ಪೂನ್ ಸೋಡಾ ಪೌಡರ್ನ ಇದಕ್ಕೆ ಹಾಕ್ತೀನಿ. ಯಾವ್ದಕ್ಕೆ? ಕರ್ಡಿಗೆ. ನೆನ್ಪಿಡ್ಕೊಳ್ಳಿ, ಕರ್ಡಿಗೆ ಹಾಕಿರ್ತೀನಿ. ಆಮೇಲೆ ಅದಕ್ಕೆ ಶುಗರ್, ಪೌಡರ್ ಶುಗರ್ ಮಾಡ್ಕೋಬೇಕು. ಅಲ್ಲಿ ಕ್ಯಾಶರ್ ಶುಗರ್ ಇದೆ, ಪೌಡರ್ ಶುಗರ್ ಇದೆಯಲ್ಲ. ಶುಗರ್ ಮೆನ್ಷನ್ ಮಾಡಿದ್ದೀನಿ. ಎಷ್ಟಿದೆ? 75 ಗ್ರಾಮ್ಸ್. 75 ಗ್ರಾಮ್ಸ್ ಮೊಸರಿಗೆ ಹಾಕೊಳ್ಬೇಕಾ? ಮೊಸರಿಗೆ ಹಾಕೊಳ್ಳಿ. 75 ಜೀರೋ ಮಾಡ್ಕೊಂಡಿಲ್ಲ. ಇಲ್ಲ, ಜೀರೋ ಮಾಡ್ಕೊಂಡಿದ್ದೆ. ಅದಕ್ಕೆ ಹೇಳು, ಪ್ರತಿ ಒಂದ್ ಐಟಮ್ ಹಾಕೋಬೇಕಾದ್ರೂ 0 ಮಾಡ್ಕೊಳ್ಳಿ ಅಂತ. ಶುಗರ್ ಎಷ್ಟು ಹೇಳಿದ್ರಿ? 75 ಗ್ರಾಮ್. ನಿಮಗೆ ಇದು ಕೊಡ್ತೀನಿ. ಹಾ, ಎಷ್ಟು? 60 ಗ್ರಾಮ್. 60 ಗ್ರಾಮ್ ಎಲ್ಲ ಮಾಡಿ ಹಿಂಗ್ ವಿಸ್ಕ್ ಮಾಡ್ಬೇಕು. ವೆನಿಲಾ ಇದ್ರಲ್ಲಿ ಏನಿದೆ? ಕರ್ಡು, ವೆನಿಲಾ ಎಸೆನ್ಸ್, ಶುಗರ್, ಸೋಡಾ ರೈಸಿಂಗ್ ಏಜೆಂಟ್. ಅದು ರೈಸ್ ಆಗ್ಲಿಕ್ಕೆ ಅದು ಶುಗರ್ ಪೌಡರ್ ನಾರ್ಮಲ್ ಶುಗರ್ ಪೌಡರೇ ಅಲ್ವಾ? ಬೇಕಂದ್ರೆ ನೀವು ಕ್ಯಾಸ್ಟರ್ ಶುಗರ್ ಪೌಡರ್ ಬೇಕಾದ್ರೂ ಏನ್ ಡಿಫ್ರೆನ್ಸ್ ಅದು ಎರಡಕ್ಕೆ? ಅದನ್ನು ಸ್ವಲ್ಪ ಫ್ರೂಟಿನೆಸ್ ಬರ್ತದೆ. ನಾವೆಲ್ಲ ಇದನ್ನೇ ಯೂಸ್ ಮಾಡ್ತೀವಿ, ಶುಗರ್ ಪೌಡರ್ ಯೂಸ್ ಮಾಡ್ತೀವಿ. ಅದು ಕಾಸ್ಟ್ಲಿ ಆಗ್ತದೆ. ಅಲ್ಲ, ಅದು ಕೋಕೋ ಪೌಡರ್ ಹಾಕಿದ್ರೆ ವೆನಿಲಾ ಎಸೆನ್ಸ್ ಹಾಕ್ಲೇಬೇಕು ನೀವು. ಇದು ಇವಾಗ 2 ಟೇಬಲ್ ಸ್ಪೂನ್ ಅಂದ್ರೆ ನಂದಿದು 1 ಟೀ ಸ್ಪೂನ್ ಇದೆ. 1 ಟೀ ಸ್ಪೂನ್ ಅಂದ್ರೆ 2 ಚಮಚ ಹಾಕಿದ್ರೆ 1 ಟೇಬಲ್ ಸ್ಪೂನ್ ಆಗ್ತದೆ. ನೀವು ಟೇಬಲ್ ಸ್ಪೂನ್ ಇದ್ರೆ 2 ಟೇಬಲ್ ಸ್ಪೂನ್, 4 ಚಮಚ ಹಾಕೊಂಡ್ರೆ. ಇದು ವಿಕ್ಕಿ ಫೀಲ್ಡ್ ಅಂತ ಹೇಳಿ ಒಂದು ಬ್ರ್ಯಾಂಡ್ ಬರುತ್ತೆ, ಅದ್ರದ್ದೇ ಕೋಕೋ ಪೌಡರ್ ಚೆನ್ನಾಗಿರುತ್ತೆ ನೋಡಿ. ಅದನ್ನ ತರಿಸಿ ಮಾಡಿದ್ರೆ ನಿಮ್ದು ವೆನಿಲಾ ಸ್ಪಾಂಜ್ ಆಗ್ತದೆ. ವೆನಿಲಾ ಎಸೆನ್ಸ್ ಹಾಕಿರ್ತೀರಲ್ಲ, ಗೊತ್ತಾಯ್ತಲ್ಲ? ಇವಾಗ ಇದನ್ನ ನಾನಿವಾಗ ಅದು ಹಾಕಿದ್ಮೇಲೆ ಇದು ಮಾಡ್ಲಿಲ್ಲಲ್ಲ, ಸ್ಯೂ ಮಾಡ್ಲಿಲ್ಲಲ್ಲ, ಅದಕ್ಕೆ ನಾ ಇದ್ರಲ್ಲಿ ಹಾಕೊಂಡು ಹಿಂಗ್ ಸ್ಯೂ ಮಾಡ್ತಾ ಇದ್ದೀನಿ. ಮಾಡ್ಬೇಕಿತ್ತು. ಅಲ್ಲಿ ಸ್ವಲ್ಪ ಓವನ್ ಸ್ವಿಚ್ ಹಾಕ್ತೀರಾ? ಒಂದ್ಸಲ ಹಿಂಗ್ ಒಂದ್ಸಲ ಫುಲ್ ಕಂಬೈನ್ ಆಗ್ಬೇಕದು. ಇರ್ಬೇಕು ಬ್ಯಾಟರ್. ಇಡ್ಲಿ ಹಿಟ್ಟು ತರ ಅಲ್ಲ? ಗೊತ್ತಾಯ್ತಲ್ಲ? ನೀವು ಮಿಕ್ಸ್ ಮಾಡಿದ್ಮೇಲೆ ಅದನ್ನ ಹಿಂಗೆ ಮೋಲ್ಡಿಗೆ ಹಾಕ್ಬೇಕು. ನೀಟಾಗಿ ಬರ್ತದ, ಅದು ಏನಿಲ್ಲ. ಗೊತ್ತಾಯ್ತಲ್ಲ? ಎಷ್ಟು ಅದು ಆಗ್ಬೇಕಂತ ಈ ತರ ಏರ್ ಬಬಲ್ಸ್ ಇರಬಾರ್ದು. ಹಿಂಗೆ ಬೌಲಿಗೆ ಹಾಕಿದ್ ನಿಮ್ಮ ಮನೇಲಿ ಕುಕ್ಕರಿಗೆ ಇಡ್ಲಿಕ್ಕೆ ಪಾತ್ರೆಗಳಿರ್ತದಲ್ಲ, ಅದ್ರಲ್ಲೂ ನೀವು ಬೇಕ್ ಮಾಡ್ಕೋಬಹುದು. ಸ್ಟೀಲ್ ಬೇಡ, ಎಣ್ಣೆ ಗ್ರೀಸ್ ಮಾಡ್ಕೊಳ್ಳೇಬೇಕು. ಸ್ಟೀಲ್ ಆಗಲ್ಲ, ಅಲ್ಯೂಮಿನಿಯಂ ಪಾತ್ರೆ ಬೇಕು. ನೀವು ಕುಕ್ಕರ್ ಅಲ್ಲಿ ಈಗ ಗ್ಯಾಸ್ ಮೇಲೆ ಇಡ್ತೀರಾ ಅಂದ್ರೆ ಕುಕ್ಕರ್ ಅಲ್ಲಿ ಎಲ್ಲ ತೆಗಿಬೇಕು. ಲಿಡ್ ಮುಚ್ಚಳೆ ಇರ್ಬೇಕು. ಒಳಗಡೆ ಗ್ಯಾಸ್ಕೆಟ್ ತೆಗಿಬೇಕು. ಇಲ್ಲ, ರಬ್ಬರ್ ತೆಗಿಬೇಕು, ಗ್ಯಾಸ್ಕೆಟ್ ತೆಗಿಬೇಕು. ಈ ತರ ರಿಂಗ್ ಬರುತ್ತಲ್ಲ ಟೇಬಲ್ ಮೇಲೆ ಇರ್ತೀರಲ್ಲ, ಆ ರಿಂಗ್ ಇಟ್ಟು 10 ನಿಮಿಷ ಕುಕ್ಕರ್ ಮುಚ್ಚಿ ಇಡ್ಬೇಕು. ಅದು ಪ್ರೀ ಹೀಟ್ ಮಾಡೋದು ಹೇಳ್ತೀನಿ. 10 ನಿಮಿಷ ಹಂಗೆ ಫಸ್ಟ್ ಮುಚ್ಚಿಡ್ಬೇಕು. ಆಮೇಲೆ 10 ನಿಮಿಷ ಆದ್ಮೇಲೆ ಇದನ್ನ ನೀವೇನ್ ರೆಡಿ ಮಾಡ್ಕೋತೀರಲ್ಲ, ಅದನ್ನ ತೆಗೆದು ಸ್ಟ್ಯಾಂಡ್ ಮೇಲೆ ಇಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಅರ್ಧ ತಾಸು ಬೇಕ್ ಮಾಡ್ಬೇಕು. ಅರ್ಧ ತಾಸು ಕಿಂತ ಮೊದ್ಲು ನೀವು ಅದನ್ನ ಓಪನ್ ಮಾಡ್ಲೇಬಾರ್ದು. ಅರ್ಧ ತಾಸು ಆದ್ಮೇಲೆ 1 ಟೂತ್ ಪಿಕ್ ಹಾಕಿ
ಬೇಕಾಗಿದೆಯಾ ನೋಡ್ಬೇಕು. ಅದು ಸ್ಟಿಕ್ಕಿ ಅದು ಅಂಟಿದ್ರೆ ಆಗ್ಲಿಲ್ಲ ಅಂತ, ಅಂಟ್ಲಿಲ್ಲ ಅಂದ್ರೆ ಫೈನ್ ಆಗಿದೆ ಅಂತ ತೆಗಿಬಹುದು. ಅಂಟ್ತಾ ಇದೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ಇಡ್ಬೋದು. ಸ್ಲೋ ಫ್ಲೇಮ್ ಅಲ್ಲಿ ಇಡ್ಬೇಡಿ, ಮೀಡಿಯಂ ಫ್ಲೇಮ್ ಅಲ್ಲಿ ಇಡಿ, ಹೈನು ಬೇಡ. ಅಲ್ಲ ಮೇಡಮ್, ಕುಕ್ಕರ್ ಅಲ್ಲಿ ಏನು ಬೇಡ, ಉಪ್ಪು ಏನು ಇಲ್ಲ, ಏನೇನು ಬೇಡ. ಡೈರೆಕ್ಟ್ 10 ನಿಮಿಷ ಫಸ್ಟ್ ಹೀಟ್ ಮಾಡ್ಕೊಳ್ಳಿ ಸ್ಟ್ಯಾಂಡ್ ಇಟ್ಟು, ಆಮೇಲೆ ಸ್ಟ್ಯಾಂಡ್ ಮೇಲೆ ಇದನ್ನ ಇಡಿ, ಮತ್ತೆ ಕುಕ್ಕರ್ ಮುಚ್ಚಳ ಹಾಕಿ ಮತ್ತೆ ಅರ್ಧ ತಾಸು ಬೇರೆ 25 ನಿಮಿಷ ಆದ್ಮೇಲೆ ಓಪನ್ ಮಾಡಿ ನೋಡಿ. ಅದಕ್ಕಿಂತ ಮತ್ತೆ ಓಪನ್ ಮಾಡಬೇಡಿ, ಕೇಕ್ ಹೊತ್ತದೆ, ಅಡಿ ಹೋಗ್ತದೆ. ನೀವು 15 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಬೇಕು ಇದನ್ನ. ಫಸ್ಟ್ 180 ಡಿಗ್ರಿಲಿ, ಇಲ್ಲಿ 15 ಮಿನಿಟ್ಸ್, ಇದು ಮಿನಿಟ್ಸ್ ಟೈಮ್, ಇದು ಟೆಂಪರೇಚರ್. ಇದು 180 ಡಿಗ್ರಿಲಿ ಇಟ್ಕೊಂಡು 15 ಮಿನಿಟ್ಸ್, ನಾ ಈಗ 10 ಮಿನಿಟ್ಸ್ ಅಷ್ಟೇ ಇಡ್ತೀನಿ, ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲಲ್ಲ. ಇಟ್ಟು ಅದನ್ನ ಪ್ರೀ ಹೀಟ್ ಮಾಡ್ಕೊಳ್ಳಿಕ್ಕೆ ಬಿಡ್ಬೇಕು, ಅದಾಗ್ತದೆ. ಈ ಥರ ಪ್ರೀ ಹೀಟ್ ಮಾಡ್ಕೊಂಡಾದ್ಮೇಲೆ ಈಗ ರೆಡಿ ಮಾಡ್ಕೊಂಡಿರೋಂತಹ ಕೇಕ್ ಟಿನ್ನನ್ನು ಅದ್ರ ಒಳಗಡೆ ಇಡಬೇಕಾಗತ್ತೆ. ಇಲ್ಲಿ ಹಿಂಗಿಟ್ಟು ಇವಾಗ ಇದು 30 ಮಿನಿಟ್ಸ್ 10 ಮಿನಿಟ್ಸ್ ಬಿಸಿ ಮಾಡಿ 30 ಮಿನಿಟ್ಸ್ ಇಡಿ. ಈ ಟೆಂಪರೇಚರ್ ಸೇಮ್ ಇರ್ತದೆ. 180 ಡಿಗ್ರಿ. ಆಮೇಲೆ ನೋಡಿ, ಕೇಕ್ ಫುಲ್ ರೆಡಿ ಆದಮೇಲೆ ಅದಕ್ಕೆ ಎಲ್ಲ ಫುಲ್ ಐಸಿಂಗು ಇದೆಲ್ಲ ಮಾಡಿದ್ವಿ. ಹಾಗೆ ಬೇರೆ ಬೇರೆ ರೀತಿ ಫ್ಲವರ್ಸು ಇದೆಲ್ಲ ಹೇಗೆ ಮಾಡಬೇಕು ಅಂತೆಲ್ಲ ತೋರಿಸ್ಕೊಟ್ರು. ಬಟ್ ನನ್ನ ಮೊಬೈಲು ಬ್ಯಾಟ್ರಿ ಖಾಲಿಯಾಗಿತ್ತು ಫ್ರೆಂಡ್ಸು, ಅದಕ್ಕೋಸ್ಕರ ನಾನು ಅದನ್ನೆಲ್ಲ ತೋರ್ಸೋಕ್ಕಾಗಿಲ್ಲ. ಇನ್ನೊಂದು ದಿನ ಯಾವಾಗಾದರೂ ನಾನು ನಿಮಗೆ ಸಪ್ರೇಟಾಗಿ ಅದೆಲ್ಲ ವೀಡಿಯೋಗಳನ್ನು ಮಾಡಿ ಹಾಕ್ತೀನಿ. ಮತ್ತು ಈಗಾಗಲೇ ನಾನು ಕೆಲವೊಂದು ಕೇಕ್ ವೀಡಿಯೋಗಳನ್ನು ಪೋಸ್ಟ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ಹಾಗೆ ಫೈನಲ್ ಆಗಿ ನೋಡಿ, ಈ ಥರ ರೆಡಿ ಆಯಿತು ಕೇಕು. ತುಂಬಾ ಚೆನ್ನಾಗಾಗಿತ್ತು, ಟೇಸ್ಟು ಸೂಪರ್ ಆಗಿತ್ತು. ಹಾಗೆ ಇದ್ರ ಜೊತೆಗೆ ನಾವು ಒಂದಿಷ್ಟು ಕಪ್ ಕೇಕು ಮತ್ತು ಚಾಕ್ಲೇಟ್ ಕಪ್ ಕೇಕು ಇದೆಲ್ಲ ಕೂಡ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು ಎಲ್ಲ. ನಮಗೆ ಇಲ್ಲಿ ಇದೆಲ್ಲ ಕಲ್ತ್ಕೊಂಡು ಮತ್ತು ಕಪ್ ಕೇಕ್ ಮೇಲೂ ಅಷ್ಟೇ ಎಲ್ಲ ಐಸಿಂಗ್ ಎಲ್ಲ ಹೇಗೆ ಮಾಡಬೇಕು ಅಂತೆಲ್ಲ ನಮಗೆ ಒಂದಿಷ್ಟು ಮೆಥಡ್ಗಳನ್ನು ಎಲ್ಲ ತೋರಿಸ್ಕೊಟ್ರು. ನೋಡ್ತಾ ಇದ್ದೀರಿ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ರೀತಿ ನಾವು ಕಪ್ ಕೇಕೆಲ್ಲ ಮನೆಯಲ್ಲೇ ಮಾಡಿಕೊಂಡ್ರೆ ಮಕ್ಕಳುಗಳಿಗೆ ಎಲ್ಲ ಕೊಡ್ಬೋದು. ಹಾಗೆ ಬರ್ಡೇ ಪಾರ್ಟಿಯಲ್ಲಿ ಎಲ್ಲ ಸಪ್ರೇಟಾಗಿ ನಾವೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಾಗತ್ತೆ. ಸೊ ತುಂಬ ಟೇಸ್ಟಿಯಾಗಿರುವಂತಹ ಕೇಕ್ ಎಲ್ಲ ರೆಡಿಯಾಗಿದೆ ಫ್ರೆಂಡ್ಸ್. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದಿದ್ರೆ ನಿಮಗೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿನ್ನೆ ನಾನು ಚಾಕ್ಲೇಟ್ ಹೇಗೆ ಮಾಡಬೇಕು ಹೇಳೋಂಥ ವೀಡಿಯೋಗಳನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ ಫ್ರೆಂಡ್ಸ್. ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ, ಚಾಕ್ಲೇಟ್ ಕಲ್ತ್ಕೊಳ್ಬೋದು. ಹಾಗೆ ಇವತ್ತು ನೀವು ಕೇಕ್ ಕಲ್ತ್ಕೊಂಡ್ರಿ ಅಲ್ವಾ, ಕೆಲವೊಂದು ಕೇಕ್ ರೆಸಿಪಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.